ಸರಿಸಾಟಿಯಾಗಿ ಇಲ್ಲವಲ್ಲ. ಧೀರನು ಧೀರನು ಅವನಾಮನಿರುವ ದಾಸ್ತ
ಈಗ ಸಾಕು ಸಾಕು ಬಿಡ್ತು ಬಲೆ ಬಲೆ ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರ ನಾನು ಜಗವಲ್ಲ ಜಗತ್ತನ್ನೇ ಸೃಷ್ಟಿಸುವ ಆ ಪ್ರಭುವನ್ನೇ ನನ್ನ ಅರಮನೆಯ ಪಂಚಾಂಗನವರೆಗೂ ಪಂಡಿತನಾಗಿ ಮಾಡಿಕೊಂಡಿರುವೆ ಅವ ಕಾರಣದಿಂದ ನನ್ನ ಸೋದರಿಯನ್ನು ನನ್ನ ಸಿಂಹದ ಬೆಕ್ಕನ್ನಾಗಿ ಮಾಡಿಕೊಂಡಿರುವೆ ಈ ಭಕ್ತಿಗಳೇ ಬಿಟ್ಟು ನನ್ನನ್ನೇ ಹರಿದು ಮೃತ್ಯುವೇ ಏಕಶಕಂಠನು ಗೂಢಬಂಧನು 14 ಲೋಕಗಳಲ್ಲಿ ಆತನಲ್ಲದೆ ಮತ್ತಾರ ತಲೆಬಾಗನು ಈ ದಕ್ಷಿಣೇಶ್ವರ. ನನ್ನ ಜನ್ಮವು ಸಾರ್ಥಕವಾಯಿತು ಸಾರ್ಥಕವಾಯಿತು.
ನಿನ್ನ ಸಹೋದರಿಯರು ಆದರೂ ಖಂಡಿತನೇ ಆಗಲಿ ಅಮರನೇ ಆಗಲಿ ಬದಿದಾನಾಗಿ ಹೇಳಿದರು. ದುಷ್ಟರ ಕಾರ್ಯಗಳನ್ನು ತಿಳಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾರೆ. ಯಾರು ದೈವವನ್ನು ನಂಬಿ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವನು ಅವನನ್ನು ದೈವವೂ ರಚಿಸಬಲ್ಲದು, ಜಯಲಕ್ಷ್ಮಿಯೂ ಬರೆಯಬಲ್ಲದು. ಈ ನಿನ್ನ ನಿಂದಾಸ್ತ್ರವನ್ನು ಕೇಳಿ ನಮ್ಮದ ಆವೇಶವನ್ನು ನೀನಲ್ಲದೆ ಅನ್ಯರಾದ ಈ ಮಾತನಾಡಿದರೆ ಎಷ್ಟು ವರ್ಗೀಯರ ಶಿರಸ್ಸು ಸಹೋದರನೆಂಬ ಪ್ರಾಪ್ತಿಯನ್ನು ಎಚ್ಚರಿಕೆ ಏನು ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ. ಆಕೆಯನ್ನು ಮರ್ಯಾದೆ ಸ್ಥಾನಕ್ಕೆ ಬರಬೇಡಿ.
ರಾಮ ಲಕ್ಷ್ಮಣ ಸೀತೆ ಮೂವರು ಸೇರಿ ಅವಳ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿಪಡಿಸುತ್ತಾರೆ. ಬಹುಶಃ ನೀನು ನನ್ನ ತಂಗಿಯು ಹೇಳಿದಂತೆ ಅವರೇನು ಮಾನವರೋ ಕಾಣುವರು ಗುರುತಿಸಿಯರು. ಭವಿಷ್ಯವನ್ನು ಹೇಳಲು ನಮ್ಮ ಮಾವ ಮಾರೀಚನ ಬನ್ನಿ. ಈ ಗುರುವಿಂದಲೇ ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ನಿಲ್ಲು ಮಾವ ನಿಲ್ಲು. ಕೇಳು, ನನ್ನ ಅಜಾತ ಶತ್ರುವಾದ ಹರಿಗೆ ಬರುತ್ತದೆ. ಗಂಡು ಬೇರುಂಡಕ್ಕೆ ಎರಡು ನಂತರೇ ಶತ್ರುಮುಖ ಬ್ರಹ್ಮನಿಗೆ ನಾಲ್ಕು ಪಂಚಮುಖ ಲಿಂಗೇಶ್ವರಿಗೆ ಐದುತ್ತದೆ. ಷಣ್ಮುಖಿ ಯಾರುತ್ತದೆ, ಆದಿಶೇಷನಿಗೆ ಏಳುತ್ತದೆ, ಎಂಟುತ್ತದೆ, ನವಜೋತ್ಪತಿಗೆ ಒಂಬತ್ತುತ್ತದೆ. ಮಾವ, ಈ ರಾವಣ ಸಾರ್ವಭೌಮನಿಗೆ ಹತ್ತುತ್ತದೆ. ಮಾವ, ನೀನು ಪ್ರಜೆ, ನಾವು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯನು. ಇದುವರೆಗೂ ನಾನು ಒಪ್ಪುವುದರಲ್ಲಿ ನೀನು ನನ್ನ ಸಹಾಯವನ್ನು ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದ ಆಗಬೇಕಾದ ಸಹಾಯವೇನು? ಆ ಸೀತೆಯು ಬಹಳ ಸೌಂದರ್ಯ, ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿಮ್ಮ ಸಹಾಯ ಅಗತ್ಯವಾಗಿದೆ. ರಾವಣೇಂದ್ರ, ಈ ಇಳೆಯ ವಯಸ್ಸಿನಲ್ಲಿ ಇಂತಹ ಅಪರಾಧವನ್ನು ಮಾಡಿ ನಾನು ನಾನು ಏನು ಕೇಳಿದ್ದರೆ ನಿನ್ನ ಯೋಚಿಸಿ ನೋಡು. ಈ ಪಾಪಿಯ ಕೈಯಲ್ಲಿ ಸಾಯಿಸಿ ಸಂಪುರುಷರಾದ ಶ್ರೀರಾಮಚಂದ್ರ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ. ರಾವಣೇಶ್ವರ, ನಾವು ಏನು ಸಾಧನ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣನನ್ನು ಬಹುದೂರ ಸೆಳೆದುಕೊಂಡು ಹೋಗುವೇನೆ. ತದನಂತರ ಮನಸ್ಸನ್ನಂತೆ ಮಾಡಿ ಛಲೋ ಮಹಾದೇವ, ಛಲೋ ಮಹಾದೇವ. ಕುಮಾರ ಜನಕ, ಇನ್ನು ನಮ್ಮ ಕಾರ್ಯ ಸಾಧನೆಯಾಗುತ್ತೇ ಸರಿ. ದಂಡಕಾರಣ್ಯ ಹೇಳಲಿಕ್ಕೆ ಪರಿವಾರವನ್ನೇ ಎಚ್ಚರಿಸಲೇ ಬೇಡ ಬೇಡ ಪ್ರಹಸ್ತ, ನೀನೊಬ್ಬ ನನ್ನ ಸಂಗಡ ಮಾನ ಮಧ್ಯದಲ್ಲೇ ವಿಚಾರವನ್ನು ತಿಳಿಸಿ ಮಾನ ಮಧ್ಯದಲ್ಲೇ ಗೆಲ್ಲಿಸಿದನು.